ಎಮಿಕ್ಸ್ನ ಮೂಡ್ಸು ಮುಂದಿನ ಮ್ಯಾಚ ಮಾತಾಡ್ತೇನೆ. ಮುಂದಿನ ತಯಾರಿ ಅಕಾಡೆಮಿ ಬಿ ತಯಾರಪ್ಪ. ಬೆಂಗಳೂರು ತಂಡದ ನಾಯಕ ಆರ್ಯನ ಬಿಡದಾಡಿ ಆರ್ಯನ್ ಅವರಿಗೆ ಅಂಕ ಸಿಗ್ತಾ ಇದೆ. ಇದರೊಂದಿಗೆ ಮತ್ತೊಂದು ಅಂಕ ಸಿಗ್ತಾ ಇರೋದು ಬೆಂಗಳೂರು ತಂಡಕ್ಕೆ. ಆರಂಭಿಕ ಹಂತದಲ್ಲಿ ಅಲವಾಜ್ ಕ್ಯಾಪ್ಟನ್ ಬರ್ಬೇಕಿಲ್ಲ. ಅಲವಾಜ್ ಕ್ಯಾಪ್ಟನ್ ಎಲ್ಲಿದ್ದೀರಿ? ಬಂದೋಗಿ ಅಲವಾಜ್ ಕ್ಯಾಪ್ಟನ್. ಅಲವಾಜ್ ಕ್ಯಾಪ್ಟನ್ ಬರ್ಬೇಕಿಲ್ಲ. ಆರಂಭಿಕ ಹಂತದಲ್ಲಿ 2 ಅಂಕದ ಮುನ್ನಡೆಯನ್ನ ಪಡೆದುಕೊಂಡಿದ ಬೆಂಗಳೂರು. ದಾಳಿಯಲ್ಲಿ ಇನ್ನೊಂದು ಬೆಂಗಳೂರು ತಂಡದ ಪರವಾಗಿ ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಆಡುತ್ತಿದ್ದ ಓರ್ವ ಶ್ರೇಷ್ಠ ದಾಳಿಗಾರ ಬೆಂಗಳೂರು ತಂಡದ ಪರವಾಗಿ ತಮ್ಮ ದಾಳಿಯನ್ನು ಮಾಡ್ತಿದ್ದಾರೆ. ಅಲವಾಜ್ ಕ್ಯಾಪ್ಟನ್ ಬರ್ಬೇಕಿಲ್ಲಿ. ಅಲವಾಜ್ ಕ್ಯಾಪ್ಟನ್ ಎಲ್ಲಿದ್ದೀರಿ? ಒಬ್ಬರು ಬಂದೋಗಿ. ಅಜಯ್ ಕರ್ಪಟ್ಟಿ, ಮಲ್ಲು ಧನಗೋಡ್ ಈ ಎಲ್ಲ ಅತಿಥಿ ಬೋಧರನ್ನ ಅಂದಾಳಿಯಲ್ಲಿ ಭಾನೇಶ್ ಅಜಯ್ ಕರ್ಪಟ್ಟಿ, ಮಲ್ಲು ಧನಗೋಡ್ ಸಾಹೇಬರನ್ನ ಪಂದ್ಯ 2 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು. ಎಲ್ಲ ಅತಿಥಿ ಮೋದರನ್ನ ಶ್ರೀ ಮಲ್ಲಿಕಾರ್ಜುನ ಸಂಘದ ವತಿಯಿಂದ ಅವರಿಗೆ ಸನ್ಮಾನ ಸತ್ಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿಪಕ್ಷ ಗುರುಗುಂಟಿ, ಅಜಯ್ ಕಡ್ಪಟ್ಟಿ, ಮಲ್ಲು ಧನಗೋಡ್ ಎಲ್ಲ ಅತಿಥಿ ಮೋದರನ್ನ ಶ್ರೀ ಮಲ್ಲಿಕಾರ್ಜುನ ಗ್ರಾಮವಾಸಿ ಮತ್ತು ಸತ್ಕರಿಸಬೇಕೆಂದು ತಮ್ಮಲ್ಲಿ ಮೋಟರ್ ಬಂದ್ ಮಾಡು. ಅವಾಗ 2 ಕಚ್ ಬರ್ತಾನ. ಪಂದ್ಯ ಸಮಬಲಾಗ್ತಾ ಇದೆ. ಪ್ರತಿಯೊಂದು ಅಂಕಕ್ಕೂ ಸಹಿತ ಹೋರಾಟ ಇದ್ದೇ ಇದೆ. ಯಾಕಂದ್ರೆ ಇದು ಪಂದ್ಯಾವಳಿಯ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ. ಗೆದ್ದ ತಂಡ ಪ್ರಶಸ್ತಿ ಸುದ್ದಿಗೆ ತಮ್ಮ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಸೋತಿದ್ದ ತಂಡ ಪಂದ್ಯಾವಳಿಯಿಂದ ಹೊರ ಹೋಗ್ಬೇಕಾಗ್ತದೆ. ಬಳಕೆ ಆಗ್ತಾ ಇದೆ. ದಾಳಿಯಲ್ಲಿ ಶಿಂಗು ರಾಷ್ಟ್ರದ ಮತ್ತು ಕ್ರೀಡಾಪಟುಗಳು ಅತ್ಯುತ್ತಮ ಅಟ್ಯಾಕ್ ಅನ್ನು ಆಗ್ತಾ ಇರೋದು. ಓಂಕಾರ ಬಳಿದ ಒಳ್ಳೆಯ ಅಟ್ಯಾಕ್. ಇದರೊಂದಿಗೆ ಮುನ್ನಡೆಗೆ ಬರ್ತಾ ಇರೋದು ಜಿಲ್ಲಾ ತಂಡ. ಒಂದು ಹಿಡಿತ 2 ಅಂಕ. ಅದ್ಭುತ ಅಟ್ಯಾಕ್ ನಗುಗೆ ಅಂತರಾಜ್ಯ ಮಟ್ಟದ ಪರಿಷತ್ ಪುರುಷರ ಕಬಡ್ಡಿ ಪಂದ್ಯಾವಳಿಗೆ ಸಮರ್ಥ ದಾಳಿಯಲ್ಲಿ ಭಾನೇಶ್. ಬೆಂಗಳೂರು ತಂಡದ ಒಬ್ಬ ಉದಯ ಆಟಗಾರ ಪಾಯಿಂಟ್ ತರಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಕೂಡ ಎಂಪೈರ್ ರೈಡ್ ಆಗ್ತಾ ಇದೆ. 5-3 ರನ್ಗೆ ಪಂದ್ಯ 7 ಅಂಕದ ಮುನ್ನಡೆಯಲ್ಲಿ
ಅಂತಾರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿಗೆ ರಾಜು ಸಮಾಶಮಾಳಿ ಮಠ ತುಂಬಾ ಧನ್ಯವಾದ. ಅದರ ಜೊತೆಗೆ ಶ್ರೀಶೈಲನ್ನ ನಮಗೂ 200 ರೂಪಾಯಿ ಕೊಟ್ಟಿರ್ತಾರೆ. ಕೊಟ್ಟಂತ ಕ್ರೀಡಾಪಟುಗಳಿಗೆ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈಗ ನಿನ್ನೆ ನಡೆದಂತ ಎಲ್ಲ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆಗಾಗಿ ನಿಂಗಪ್ಪಣ್ಣ ಕುಂದ್ರಿಗೆ ಯಾವುದೇ ರೀತಿ ಊಟದವರಿಗೆ ಬಾಳೆಹಣ್ಣಾಗ್ಲಿ ಹಾಲಾಗ್ಲಿ ಎಲ್ಲ ವ್ಯವಸ್ಥೆಯನ್ನ ಶ್ರೀ ನಿಂಗಪ್ಪ ಕುಂದ್ರಿಗೆ ಸಾಲಿ ಹೊಟ್ಟೆ ಮಾಲಕರು ಕೊಡಬೇಕು. ಅವರಿಗೆ ಕೂಡ ನಮ್ಮ ಶ್ರೀ ಮಲ್ಲಿಕಾರ್ಜುನ ಅಭಿವೃದ್ಧಿಯ ಕುಂಭಾರಪ್ಪರು ಹೃತ್ಪೂರ್ವಕವಾದ ಒಂದು ಚಪ್ಪಾಳೆ. ಪ್ರಭು ಜನವಾಡ್, ಪ್ರಕಾಶ್ ಅರ್ಕೆರೆ, ಅರ್ಬನ್ ಬ್ಯಾಂಕ್ ನಿರ್ದೇಶಕರಂತ ಎಲ್ಲ ಅತಿಥಿಗಳು ಶ್ರೀ ಮಲ್ಲಿಕಾರ್ಜುನ ಗ್ರಾಮೀಣ ಸಂಸ್ಥೆ ಅಂತರವನ್ನು ಕಡಿಮೆ ಮಾಡುವಂತಹ ಯತ್ನಗಳು ಜಮಖಂಡಿ ಅಕಾಡೆಮಿ, ಸುಬ್ರಹ್ಮಣ್ಯ ಅಕಾಡೆಮಿ ಎ ಮತ್ತು ಬಿ ಎರಡು ತಂಡ ಸದ್ಯದಲ್ಲಿರಬೇಕು. ಇದರ ಎರಡನೇದಲ್ಲಿ ಪ್ರಕಾಶ್ ಅರ್ಕೆರೆ ಎಲ್ಲ ಅತಿಥಿಗಳನ್ನ ನಮ್ಮ ಆತ್ಮೀಯರಾದಂತ ಕ್ರೀಡಾಪಟುಗಳು ಆಗಮಿಸಿದ್ದಾರೆ. ಎಲ್ಲರಿಗೂ ಸತ್ಕರಿಸಬೇಕು. ಇದರ ಜೊತೆಗೇನೆ ನಮ್ಮೂರಿನ ಮಾಜಿ ಕುಸ್ತಿಪಟುವಾದಂತ ಮಲ್ಲಪ್ಪಣ್ಣ ಕಾಡಾಪುರ್ ಇವರು ಕೂಡ ಶ್ರೀ ಮಲ್ಲಿಕಾರ್ಜುನ ಗ್ರಾಮೀಣ ಸಂಘಕ್ಕೆ 1,000 ರೂಪಾಯಿ ನಿಧಿ ಕೊಟ್ಟಿದ್ದಾರೆ. ಕೊಟ್ಟಂತ ಕ್ರೀಡಾಪಟುಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಶ್ರೀ ಮಲ್ಲಿಕಾರ್ಜುನ ಗ್ರಾಮೀಣಾಭಿವೃದ್ಧಿ ಸಂಘ ಸಂಸ್ಥೆಯಿಂದ ನಮ್ಮ ಜಮಖಂಡಿ ಅಧ್ಯಕ್ಷರಾದಂತ ರಾಹುಲ್ ಗಾಂಧಿ ಅಣ್ಣನಾದಂತ ಸಹೋದರಾದಂತ ಕಿರಣ್ ಗುರುದೇವ್ ಭೂಮಿಗೊಂಡ 8 ಬೆಂಗಳೂರು ಈಗಾಗಲೇ 5 ಅಂಕದ ಅಂತರದಲ್ಲಿ ಬೆಂಗಳೂರು ಜಿಲ್ಲಾ ತಂಡ ಪಂದ್ಯಾವಳಿಯ ಮೊದಲ ಸಭೆಗಳು ಪಂದ್ಯಕ್ಕಾಗಿ ಈಗಾಗಲೇ ಕರೆ ನೀಡಲಾಗಿದೆ. ಸಿಂಧು ನಗರ ಕ್ರೀಡಾ ಅಕಾಡೆಮಿಗೆ ಗಿರೀಶ್ ಬೋಲ್ ಸಾಹೇಬರು ಕೂಡ ಆಗಮಿಸಿದರೆ ಅವರಿಗೆ ಶ್ರೀ ಮಲ್ಲಿಕಾರ್ಜುನ ಗ್ರಾಮೀಣ ಸಂಸ್ಥೆಯವರು ಕರೆದುಕೊಂಡು ಬಂದು ಸತ್ಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ಗಿರೀಶ್ ಬೋಲ್ ಸಾಹೇಬರನ್ನ ಸುಲಭವಾದ ಸಂಭ್ರಮಣೆಯೊಂದಿಗೆ ಎಲ್ಲವೂ ಹೃದಯವನ್ನು ಬಂದಿತ್ತು. ಪಂದ್ಯದಲ್ಲಿ ನಾವು ಇನ್ನೂ ಕೂಡ ಇದ್ದೀವಿ ಅಂತ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇರೋದು ಬೆಂಗಳೂರು. ಮಲ್ಲಿಕಾರ್ಜುನ ಗ್ರಾಮೀಣ ಅವರನ್ನ ಪ್ರೀತಿ ದೋಷಗಳಿರ್ತಕ್ಕಂತಹ ಒಂದು ಸಂಘರ್ಷವನ್ನು ಗೌರವಿಸುವಿಕೆಯಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಲೈನ್ ಅಂಪೈರ್ ಟ್ಯಾಗ್ ಕೊಡಿಸಿ, ಔಟ್ ಟ್ಯಾಗ್ ಕೊಡಿಸಿ, ಲೈನ್ ಅಂಪೈರ್ ಟ್ಯಾಗ್ ಕೊಡಿಸಿ. ಎಲೆಕ್ಟ್ರಿಕಲ್ ಜಮಖಂಡಿ ಸೈಕಿಲ್ ಸಹ ಇವರು ಕೂಡ 5,000 ರೂಪಾಯಿ ಕೊಟ್ಟಿದ್ದಾರೆ. ಕೊಟ್ಟಂತ ಕ್ರೀಡಾಪಟುಗಳಿಗೆ ಶ್ರೀ ಮಲ್ಲಿಕಾರ್ಜುನ ಗ್ರಾಮೀಣಾಭಿವೃದ್ಧಿ ಸಂಘ ಸಂಸ್ಥೆಯಿಂದ ಹಾಗೂ ನಮ್ಮ ಕಂಬಾರ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 11 ಕೇವಲ 2 ಅಂಕದ ಮುನ್ನಡೆಯಲ್ಲಿ ಬಾಗಲಕೋಟೆ ಪಂದ್ಯದಲ್ಲಿ ಕಮ್ ಬ್ಯಾಕ್ ಅನ್ನು ಮಾಡಿರುವುದು ಬೆಂಗಳೂರು. ಸದಾಶಿವ್
ಗೋಗೋಗೋಲ್ ಇವರು ಕೂಡ 501 ರೂಪಾಯಿ ಕೊಟ್ಟಿರ್ತಾರೆ. ಕೊಟ್ಟಂತ ಕ್ರೀಡಾಭಿಮಾನಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇದು ಸೂಪರ್ ಟ್ಯಾಕಲ್ ಆನ್ ಸನ್ನಿವೇಶ ಇದೆ. ಒಂದು ಹಿಡಿತಕ್ಕೆ 2 ಅಂಕ. ಪ್ರಭುಗಳಲ್ಲಿ ಶಿವವು ಇಬ್ಬರು ಅನುಭವಿ ಡಿಫೆಂಡರ್ಗಳಿಂದ ನಂಬರ್ ಓಕೆ ಆಲ್ ಔಟ್ 2+2 ವೇದಿಕೆಯ ಫಲಕದಲ್ಲಿ ಇರ್ತಕ್ಕಂಥ ಬೆಂಗಳೂರು ತಂಡ ಈಗಾಗಲೇ 3 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅಂತಾರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿಗೆ ಎಲ್ಲ ಬಹುಮಾನ ವಿತರಕ್ಕಾಗಿ ನಮ್ಮ ಅತಿಥಿ ಮೋದರು ಬಂದಿರ್ತಾರೆ. ಅವರಿಗೆ ಎಲ್ಲ ಶ್ರೀ ಮಲ್ಲಿಕಾರ್ಜುನ ಗ್ರಾಮೀಣ ಅಭಿವೃದ್ಧಿ ಸಂಘದವರು ಸತ್ಕರಿಸಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಮುಂದೆ ನಡೀತಕ್ಕಂಥ ಪಂದ್ಯಾವಳಿಗೆ ಎಲ್ಲ ಅವರಿವರೆಲ್ಲರೇ ಅತಿಥಿ ಮೋದರು ಕ್ರೀಡಾಭಿಮಾನಿಗಳಿಗೆ ಆಶೀರ್ವಾದ ಮಾಡಲು ಹೋಗಬೇಕೆಂದು ತಮ್ಮಲ್ಲಿ ತಿಳಿದುಕೊಳ್ತಾ ಇದ್ದೇವೆ. ಬೆಂಗಳೂರು 13 ಬಾಗಲಕೋಟೆ 3 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು. ಬೆಂಗಳೂರು ಪ್ರಮುಖ ದಾಳಿಗಾರ ಮಧು ಈಗಾಗಲೇ ಸಾಕಷ್ಟು ಯಶಸ್ವಿ ದಾಳಿಗಳ ಮೂಲಕ ತಂಡಕ್ಕೆ ಸಾಕಷ್ಟು ಅಂಕವನ್ನು ಕೊಡುಗೆಯಾಗಿ ನೀಡಿದ ದಾಳಿಗಾರ ಮಧು. ಮಲ್ಲಿಕಾರ್ಜುನ ಗ್ರಾಮೀಣ ಅಭಿವೃದ್ಧಿ ಸಂಘದ ಕುಮಾರ ಸಂಸ್ಥಾಪಿಸಿರತಕ್ಕಂಥ ಅಂತಾರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿಗೆ ಈಶಣ್ಣ ಪರೋಲ್ ಇವರು ಕುಸ್ತಿಯ ನಿರ್ಣಾಯಕರಾಗಿ ಸಾಕಷ್ಟು ತರಬೇತಿ ನೀಡಿದ್ದಾರೆ. ಇವರು ಕೂಡ ನಮ್ಮ ಸಂಘಕ್ಕೆ 2,001 ರೂಪಾಯಿ ನಿಧಿ ಕೊಟ್ಟಿದ್ದಾರೆ. ಕೊಟ್ಟಂತ ಕ್ರೀಡಾಭಿಮಾನಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸಂಪೂರ್ಣ ಅಂಕದೊಂದಿಗೆ 18 ಬೆಂಗಳೂರು 13 ಬಾಗಲಕೋಟೆ 5 ಅಂಕದ ಮುನ್ನಡೆಯಲ್ಲಿ ದಾಳಿಯಲ್ಲಿ ಥಾಣೇಶ್ ಟಚ್ ಪಾಯಿಂಟ್ ಅನ್ನು ಪಡೆಯಬೇಕು. ಅನಿವಾರ್ಯತೆಯಲ್ಲಿ ಥಾಣೇಶ್ ಅಂತಾರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿಗೆ ಮಲ್ಲಪ್ಪ ಮನೆ 500 ರೂಪಾಯಿ, ಮಲ್ಲಪ್ಪ ಬಾಡಿಗೆ 1,000 ರೂಪಾಯಿ ಕೊಟ್ಟಿದ್ದಾರೆ. ಅದರಂತೆ ಗಿರೀಶ್ ಬರೋರು ಕುಸ್ತಿ ಕೋಚ್ ಇವರು ಕೂಡ 200 ರೂಪಾಯಿ ಕೊಟ್ಟಿದ್ದಾರೆ. ಕೊಟ್ಟಂತ ಕ್ರೀಡಾಭಿಮಾನಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇದರ ಜೊತೆಗೆ ವಿನೋದ್ ಗೋರ್ಪಡಿ, ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ ಅವರು ಕೂಡ ವೇದಿಕೆ ಮೇಲೆ ನಮ್ಮ ಮಲ್ಲಿಕಾರ್ಜುನ ಗ್ರಾಮೀಣ ಸಂಘದವರು ತೆಗೆದುಕೊಂಡು ಬಂದು ಅವರಿಗೆ ಕೂಡ ಸತ್ಕರಿಸಬೇಕೆಂದು ನಮಗೆ ಕೇಳಿಕೊಂಡರು. ಆರ್ಮಿ 20 ಬೆಂಗಳೂರು 14 ಬಾಗಲಕೋಟೆ ಮತ್ತು ಮುಸ್ಲಿಂ ಬೆಂಗಳೂರು ತಂಡದಲ್ಲಿ ಶಿವಮೊಗ್ಗ ದಾಳಿ ನಡೀತಾ ಇದೆ. ಬೆಂಗಳೂರು ತಂಡ ಪರವಾಗಿ ಮತ್ತು ಆರ್ಮಿ ಇವರು ಕೂಡ ಮಲ್ಲಿಕಾರ್ಜುನ ಗ್ರಾಮೀಣ ಅಭಿವೃದ್ಧಿ ಸಂಘದವರು ಕರೆದುಕೊಂಡು ಬಂದು ಅವರು ಕೂಡ ಸತ್ಕರಿಸಬೇಕೆಂದು ತಮ್ಮಲ್ಲಿ ಕೇಳ್ತಾ ಇದ್ದಾರೆ. ಕೃಷ್ಣ ಮತ್ತು ಆರ್ಮಿ ಪಂದ್ಯಾವಳಿಯ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯವಾಗಿದೆ. ಈಗಾಗಲೇ ಸೆಮಿಫೈನಲ್ ಪಂದ್ಯಕ್ಕಾಗಿ ಕರೆಯನ್ನು ನೀಡಲಾಗಿದೆ. ಸುಂದರ್ ಅಕಾಡೆಮಿ ಎ ವರ್ಸಸ್ ಬಿ 7 ಆಟಗಾರರು ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕು. ನಮ್ಮ ಬೆಂಗಳೂರು ತಂಡದ 2 ಜೋಡಿಗಳ ಸಾಕಷ್ಟು ಆಟಗಾರರು ಮುಂದಿನ ಪಂದ್ಯದಲ್ಲಿ ಮುಖಾಮುಖಿ ಆಗಿದ್ದಾರೆ. ಮೊದಲ ದಾಳಿಯಲ್ಲಿ ಕೃಷ್ಣವರು ಸಹಿತ ಆರ್ಮಿಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಸಹಿತ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ.
ಬೋನಸ್ ಇಲ್ಲ ಮಾವ ಬೋನಸ್ ಈ ಒಂದು ಪಂದ್ಯಾವಳಿಗೆ ಅನ್ನದಾನಿಗಳಾಗಿರ್ತಕ್ಕಂತಹ ಶ್ರೀಯುತ ಲಿಂಗಪ್ಪ ಗುರಿಯಣ್ಣವರು 45 ಹೋಟೆಲ್ ಮಾಲೀಕರು ನಮ್ಮ ಒಂದು ಕುಸ್ತಿ ಒಂದು ಮೈದಾನ ನಿರ್ಮಾಣಕ್ಕಾಗಿ ತಮ್ಮ ಒಂದು 50,000 ಬೆಂಗಳೂರು ತಂಡಕ್ಕೆ ಠಾಣೇಶ್ ಅಂಕಣವರ ಮಕ್ಕಳು 22-19 3 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು. ಇದು ಉದ್ಯಾನ ನಗರಿ ವರ್ಸಸ್ ಪೂರ್ಣಿಗೆ ನಗರಿ. ಬಾಗಲಕೋಟೆಗೆ ಸೆಮಿಫೈನಲ್ ಕಿಶನ್ ಅಕಾಡೆಮಿ ಜಮಖಂಡಿ ವರ್ಸಸ್ ಸಿದ್ದು ನೇಮೋಡ್ ಅಕಾಡೆಮಿ. ಎರಡು ತಂಡ ಸಿದ್ಧದಲ್ಲಿ ಇರಬೇಕು. ಸಿದ್ದು ನೇಮೋಡ್ ಅಕಾಡೆಮಿ ಎ ವಿರುದ್ಧ ಬಿ. ಶ್ರೀ ನಿಮ್ಗೆ ಎರಡನೇ ಕರೆ ಶ್ರೀ ಬಸವೇಶ್ವರ ಗಜಾನ ಸಂಘದ ಒಂದು ಕುಸ್ತಿ ಮೈದಾನದ ಒಂದು ಲಿಂಗಪ್ಪನ ಪುತ್ರರಿಗೂ ಸಾಗರ ಹೋಟೆಲ್ ಮಾಲೀಕರು 50,000 ರೂಪಾಯಿನ ಮಾಡಿದ್ದಾರೆ. ಕುಂಬಾರಗಳ ಕಬಡ್ಡಿ ಒಬ್ಬ ಯಶಸ್ಸಿಗೆ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಎಲ್ಲ ಮತ್ತೊಂದು ಬರ್ತಾ ಇರೋದು ಬೆಂಗಳೂರು. ಇರ್ಲಿ ಆಗ್ಲೇ ಆಗುದ ಹೊರಗೆ ಗೊತ್ತಿಲ್ಲ ಅದ್ರದಾಗ 24 ಇದೆ ಹೊರಗೆ ಗೊತ್ತಾಗಲ್ಲ ಇವು ಈಗ ಅವನ್ನ ಹೊರಗೆ ಇಲ್ಲಿ ಭಾಗ ಬರೆದಿದ್ದು 24 ಬೆಂಗಳೂರು 23 ಬಾಗಲಕೋಟೆ. ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು. ಗೆದ್ದ ತಂಡ ಸೆಮಿಫೈನಲ್ಗೆ, ಸೋತಂತ ತಂಡ ಪಂದ್ಯಾವಳಿಯಿಂದ ಹೊರಗೆ. ಈಗಾಗಲೇ ಸೆಮಿಫೈನಲ್ ಕರೆ ಆಗಿದ್ದಾಗಲೇ ಸಿದ್ದು ನೇಮೋಡ್ ಕ್ರೀಡಾ ಅಕಾಡೆಮಿ ಎ ವರ್ಸಸ್ ಬಿ. ನಂಬರ್ ಪ್ರಕಾರ ಕೊಡಿಸ್ಬೇಕು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ನೋಡಿ ಲೈನ್ ನಂಬರ್ ಪ್ರಕಾರ ಕೊಡಿಸಿ. 26 7 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು. ಮತ್ತೊಮ್ಮೆ ಬೆಂಗಳೂರು ತಂಡದ ಪರವಾಗಿ ಶುಭ ಬಾಗಲಕೋಟೆಯ ಅನುಭವಿಗಿದ್ದ ಸ್ನೇಹಿತರು ಈ ಬಾರಿ ಕೂಡ ಯಾವುದೇ ಅಂಕದ ಬಲ್ಲಿ ಥಮಾಕಡಕ್ಕೆ ಮತ್ತೊಮ್ಮೆ ಬಾಗಲಕೋಟೆಯ ಪರವಾಗಿ ಮಾರುತಿ. ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು. 26 ಬೆಂಗಳೂರು 25 ಬಾಗಲಕೋಟೆ. ಇಲ್ಲಿ ಮತ್ತೊಮ್ಮೆ ಶುಭ ಮುಹೂರ್ತಾಳಿ. ಶ್ರೀ ಮಲ್ಲಿಕಾರ್ಜುನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಪ್ರಥಮ ಬಾರಿಗೆ ಅಂತಾರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಜಮಖಂಡಿಯ ಶಾಸಕರಾದಂತಹ ಜಗದೀಶಯ್ಯ ಬಡಗುಂಟಿ ಅವರ ಚಿರಂಜೀವಿ ಬಂದು ನಮ್ಮ ಗ್ರಾಮೀಣ ಸಂಘಕ್ಕೆ 10,000 ರೂಪಾಯಿ ನೀಡಿಕೊಟ್ಟಿರ್ತಕ್ಕಂಥ ಕ್ರೀಡಾ ತಂಡಕ್ಕೆ ತುಂಬಾ ಶುಭಾಶಯಗಳನ್ನು ಕಲ್ಪಿಸ್ತಾ ಇದ್ದೇವೆ. ರಂಗದಲ್ಲಿ ಈಕ್ವಲೈಸರ್ ಬಂದಾಗಿದೆ. 26-26 ಇಲ್ಲಿ
ಯಾರಿಗೆ ಯಾರು ಕೂಡ ಕಡಿಮೆ ಇಲ್ಲ, ಸಮಬಲದ ಹೋರಾಟ ನಡೀತಾ ಇದೆ. ಗೆದ್ದ ತಂಡ ಸೆಮಿಫೈನಲ್ಗೆ, ಸೋತಂದ ತಂಡ ಪಂದ್ಯಾವಳಿಯಿಂದ ಹೊರಗೆ. ಕಾದು ನೋಡೋಣ ಗೆಲುವು ಯಾರ ಪಾಲಿಗೆ ಅಂತ. ಎರಡು ಅಂಕಗಳನ್ನು ಸುಲಭವಾಗಿ ನೀಡ್ತಾ ಇರೋದು. ಈ ಕಡೆಯಲ್ಲಿ ನ್ಯಾಷನಲ್ ಮಾಡಿದಂತಹ ಸಂತೋಷ್ ಕೋಲಿ ಅವರನ್ನ ಶ್ರೀ ಮಲ್ಲಿಕಾರ್ಜುನ ಗ್ರಾಮೀಣಾಭಿವೃದ್ಧಿ ಸಂಘದವರು ಕರ್ಮಕೊಂಡು ಸತ್ಕರಿಸಬೇಕು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ದಯಮಾಡಿ ನಾವು ಪ್ರೇಕ್ಷಕರಿಗೆ ವಿನಂತಿ ಮಾಡ್ಕೊತಾ ಇದ್ದೀವಿ, ಗ್ಯಾಲರಿ ಖಾಲಿ ಇದೆ, ದಯವಿಟ್ಟು ಕುತ್ಕೊಂಡು ಪಂದ್ಯವನ್ನು ವೀಕ್ಷಣೆ ಮಾಡಬೇಕು ಪ್ರೇಕ್ಷಕರು. ಸ್ವಲ್ಪ ಎಲ್ಲ ಕ್ರೀಡಾ ಪ್ರೇಕ್ಷಕರು ಸ್ವಲ್ಪ ಗ್ಯಾಲರಿ ಮ್ಯಾಗ ಕೂತ್ಕೊಂಡ್ ಬಿಡ್ರಿ, ಸ್ವಲ್ಪ ಅಲ್ಲೆಲ್ಲ ರಸ್ತೆ ಬಿಡ್ರಿ, ಇಲ್ಲಿಗೆ ಅತಿಥಿ ಮೋದಿ ಬರಾಕ ಈಗಿನ ಸೈಡ ಪಲಕಿನ ಸೈಡ ಗ್ಯಾಲರಿ ಸಾಕಷ್ಟು ಕೂತ್ಕೊಂಡು ವೀಕ್ಷಣೆ ಮಾಡಿ ಟೈಮ್ ಐತಿ. ಸರ್ವಕಾರಿಗಳು ಎಲ್ಲ ಅವರಿಗೆ ಗ್ಯಾಲರಿಯಲ್ಲಿ ಕೂರುವ ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಪಂದ್ಯ ರೋಚಕ ಹಂತಕ್ಕೆ ಸಾಗ್ತಾ ಇದೆ. 29 ಬಾಗಲಕೋಟೆ, 27 ಬೆಂಗಳೂರು. ಶ್ರೀ ಸದಾಶಿವ ಸೊನ್ನಾರ್ 200 ರೂಪಾಯಿ ಈ ಎಲ್ಲ ಕೊಟ್ಟಂತ ಗಿಡ ಮನೆಗೆ ಶ್ರೀ ಮಲ್ಲಿಕಾರ್ಜುನ ಗ್ರಾಮೀಣ ಸಲ್ಲಿಸ್ತಾ ಇದ್ದೇವೆ. 22 ಬಾಗಲಕೋಟೆ, 28 ಬೆಂಗಳೂರು. ಸಂತೋಷ್ ಕೋಲಿ ಅವರಿಗೆ ಈಗ ನಡೀತಾ ಇದೆ. ಶಿವ ಬೋನಸ್ ಪಾಯಿಂಟ್ ಟು ಬೆಂಗಳೂರು. ಶ್ರೀ ಮಲ್ಲಿಕಾರ್ಜುನ ಗ್ರಾಮೀಣಾಭಿವೃದ್ಧಿ ಶ್ರೀ ಸಂಘದಲ್ಲಿ ಅಂತಾರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿಗೆ ದೇಣಿಗೆಗಿದ್ದಂತ ಪ್ರಕಾಶ್ ಅಡಿಕೇರಿ 2501 ರೂಪಾಯಿ, ಕಿರಣ್ ಗೌತಿ ಸಾಹೇಬರು 501 ರೂಪಾಯಿ, ನಮ್ಮ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದಂತ ರಾಹುಲ್ ಕಲೋತಿ ಸೋದರಂತ ಕಿರಣ್ ಗೌತಿ ಕೂಡ 501 ಕೊಟ್ಟಿದ್ದಾರೆ. ಕೊಟ್ಟಂತ ಕ್ರೀಡಾ ಮನೆಗಳಿಗೆ ಕುಂಬಾರ ಗ್ರಾಮವಾಗಿ ನಾವು ಶ್ರೀ ಮಲ್ಲಿಕಾರ್ಜುನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಇಲ್ಲಿ ಕೂಡ 32 ಅಂಕಗಳು ಸಿಗ್ತಾ ಇದೆ. ಸದಾಶಿವ ಸೋಮನಾಥ್ 200 ರೂಪಾಯಿ, ಕಿರಣ್ ಗೌತಿ 5,000 ರೂಪಾಯಿ, ಪ್ರಭು ಜನವಾಡ್ 2,001 ರೂಪಾಯಿ, ಬಲೂರು ಕನಗೊಂಡ್ 2,000 ರೂಪಾಯಿ, ಅಜಯ್ ಕಲ್ಪಟ್ಟಿ 2,000 ರೂಪಾಯಿ, ವಿಠಲ್ ಗಡ್ಡಿಕಾರ್ 200 ರೂಪಾಯಿ, ಜಗದೀಶ್ ಗುರುಗುಂಟಿಮಠ್ ಶಾಸಕರು 1,001 ರೂಪಾಯಿ, ಗಿರೀಶ್ ಬರೋಲ್ ಸಾಹೇಬ್ 2,001 ರೂಪಾಯಿ, ಸದಾಶಿವ 500 ರೂಪಾಯಿ, ವಿನೋದ್ ಗುರುಪಾಡಿ ಮಹಾಲಕ್ಷ್ಮಿ 5,001 ರೂಪಾಯಿ, ಸಂಗೀತನ ಪರಮೇಶ್ವರ್ ಮನ್ನೂರ್ 500 ರೂಪಾಯಿ, ಲಾವತ್ ಸಿಂಗ್ 2,001 ರೂಪಾಯಿ. ಲಾಸ್ಟ್ ಟೈಮ್ ಫೈನಲ್ ಗೋಲ್ ಫಾರ್ ಸಿಂಧು ನ್ಯಾಪೋರ್ಟ್ ಅಕಾಡೆಮಿ ಎ ವಿರುದ್ಧ ಬಿ. ಈ ಎರಡು ತಂಡವರು ಸಿದ್ಧದಲ್ಲಿರಬೇಕು. ಕೊನೆಯ 5 ನಿಮಿಷಗಳು ಮಾತ್ರ ಲಾಸ್ಟ್ ಪಾಯಿಂಟ್ ನಡೆಸಿಕೊಂಡಿದ್ದೇನೆ. ಕೊನೆಯ 5 ನಿಮಿಷದಲ್ಲಿ ಪಂದ್ಯ ಯಾವ ರೀತಿ ಬೇಕಾದ್ರೂ ಕೂಡ ಬದಲಾಗಬಹುದು. 36 ಬಾಗಲಕೋಟೆ, 32 ಬೆಂಗಳೂರು. 4 ಅಂಕದ ಮುನ್ನಡೆಯಲ್ಲಿ ಬಾಗಲಕೋಟೆ.
ಸದಾಶಿವ ಬೀಗಾಡಿಗೂ ಕೂಡ ವೇದಿಕೆ ಮೇಲೆ ಆಸಕ್ತಿಯನ್ನು ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ಅವಶ್ಯಕತೆ ಇದೆ ಬೆಂಗಳೂರು ತಂಡಕ್ಕೆ. ಈ ಬಾರಿ ಬಲಿಷ್ಠ ಟ್ಯಾಕಲ್ ಆಗ್ತಾ ಇರೋದು ಓಂಕಾರದಿಂದ. ಸೂಪರ್ ಎಂಗೋಡ್ ಅಕಾಡೆಮಿ ಎ ವಿರುದ್ಧ ಬಿ. ಬೇರೆ ಜಲ್ದಿ ಬರಬೇಕು. 4 ನಿಮಿಷಗಳ ಆಟ ಮಾತ್ರ ಬಾಕಿ. ಅಂತಿಮ 4 ನಿಮಿಷಗಳು ಮಾತ್ರ. ಈಗ ಅವನ ಬರೆಯಲೇಬೇಕಾದ ಅನಿವಾರ್ಯತೆಯಲ್ಲಿ ಬಾಗಲಕೋಟೆಯ ದಾಳಿಗಾರ ಅತ್ಯುತ್ತಮ ಟ್ಯಾಕಲ್ ಆಗ್ತಾ ಇದೆ. 37-33 ಮೊದಲ ದಾಳಿಯಲ್ಲಿ ಮಧು ಅವರ ದಾಳಿ ನಡೀತಾ ಇದೆ. ಕೊನೆಯ 3 ನಿಮಿಷ ಮಾತ್ರ. ಹನುಮಂತಪ್ಪ ಇವರು ಕೂಡ ವೇದಿಕೆ ಮೇಲೆ ಬರಬೇಕಂತ ನಮಗೆ ಕೇಳ್ಕೊತಾ ಇದ್ದೇವೆ. ಆ ತೀರ್ಥಬೋಧನೆಯನ್ನ ಕೇವಲ 3 ಅಂಕದ ಮುನ್ನಡೆ ಮಾತ್ರ ಬೆಳೆದುಕೊಂಡಿದೆ. ಹೆಚ್ಚಾಗ್ತಾ ಇದೆ. ಹೊರಗೆ ಮುಂದಿನ ಪ್ರಶ್ನೆಯಾಗಿದೆ. ನಾವು ಕೇಳಿದ್ದು ಕೇವಲ 3 ಅಂಕದ ಮುನ್ನಡೆ ಮಾತ್ರ. ಕೊನೆಯ ಕ್ಷಣದಲ್ಲಿ ಪಂದ್ಯವನ್ನು ಬದಲಿಸುವ ಕೊನೆಯ 2 ನಿಮಿಷಗಳು ಮಾತ್ರ. ಹಂತಕ್ಕೆ ಸಾಗ್ತಾ ಇದೆ. ಬಾಗಲಕೋಟೆ 35 ಬೆಂಗಳೂರು ಹೋಗ್ತಾ ಇದ್ದ ಹಂತದಲ್ಲಿ ಯಾವ ತಂಡ ಸೆಮಿಫೈನಲ್ ಹಂತಕ್ಕೆ ತಮ್ಮ ಅರ್ಹತೆಯನ್ನು ಪಡೆದುಕೊಳ್ತಾರೆ ಅಂತ ಕಾದೋಣ. ಕೊನೆಯ ನಿಮಿಷ, ಕೊನೆಯ 60 ಸೆಕೆಂಡ್ಗಳು ಮಾತ್ರ. ಹರ್ಷಿಟನ್ನ ಮಾಡುವಂತ ಪ್ರಯತ್ನ ಸಿದ್ದರಾಮಯ್ಯ ಅಕಾಡೆಮಿ ಮತ್ತು ಬಿ. ಬೇರೆ ಜಲ್ದಿ ಬರೀ 2 ಗಂಟೆ. ಹೋಗೈತಪ್ಪ ಗಪ್ಪ ಇದು ಚಂದ ತೆಗಿತನಪ್ಪ ಬೆಂಗಳೂರು ಸಿದ್ದು ನಂಗೋಡ್ ಕ್ರೀಡಾ ಅಕಾಡೆಮಿ 2 ಪಂದ್ಯಗಳು ಸಹಿತ ನಾವು ಆದಷ್ಟು ಬೇಗ ಮೈದಾನದ ಸಿದ್ಧರಾಗಿರ್ಬೇಕು. ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯಕ್ಕಾಗಿ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಅಫಿಷಿಯಲ್ ವಿಸಲ್ ನೊಂದಿಗೆ ಬಾಗಲಕೋಟೆ ಜಿಲ್ಲಾ ತಂಡ ಸೆಮಿಫೈನಲಿಸ್ಟ್ ಆಗಿ